ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಸದ್ಯಕ್ಕೆ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನಗಳಾಯಿತು ನಾನು ವೀಡಿಯೋಸ್ ಮಾಡಿ. ವೀಡಿಯೋಸ್ ಪೋಸ್ಟ್ ಮಾಡಿ ಆಲ್ಮೋಸ್ಟ್ 1 ಮಂತ್ ಆಯ್ತಾ ಬಂತು ಅಂದ್ಕೊತೀನಿ. ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಇನ್ನು ಮುಂದೆ ಖಂಡಿತವಾಗ್ಲೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಹಾಗೆ ನಿಮ್ಮ ಲೈಕ್, ಶೇರ್, ಕಮೆಂಟ್ ತುಂಬ ಇಂಪಾರ್ಟೆಂಟ್. ಇಷ್ಟು ದಿನ ನನಗೆ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಿದೆ. ಅದರಲ್ಲಿ ಎಲ್ಲೋ ಒಂದು ಕಡೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅನ್ನೋದು ನನಗೆ ಬೇಜಾರಿದೆ. ಅದು ಯಾಕೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಹಾಯ್ ಮಾಡು ಒಬ್ರು, ಹಾಯ್ ಹಾಯ್ ಮಾಡು. ಹೇಗೆ ಕಾಣ್ತಿದ್ದಾಳೆ ಬಬ್ಲು? ಕಮೆಂಟ್ ಮಾಡಿ. ಅವಳು ಅವರಪ್ಪನ ನೋಡಿ ಖುಷಿ ಆಗ್ಬಿಟ್ಟಿದ್ದಾಳೆ. ಅವರಪ್ಪ ಎಲ್ಲಿರ್ತಾರೋ ಅಲ್ಲೇ ನೋಡೋದು ಅವಳು. ಅವರಂತೂ ಆಫೀಸಿಂದ ಬಂದರೆ ಅವರು ನೋಡೋದೇ ಅವಳ ಕೆಲಸ ಅಲ್ಲ. ಮೊನ್ನೆ ಬಬ್ಲು ಮತ್ತು ನಾನು ಎಲ್ಲಿಗೆ ಹೋಗಕ್ಕೆ ರೆಡಿ ಆಗಿದ್ದೀವಿ ಗೊತ್ತಾ? ನನ್ನ ಫ್ರೆಂಡ್ ಪಾಪದೊಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನೀವು ನಮ್ಮ ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡ್ಕೊಂಬನ್ನಿ ಹೇಗಿದೆ ಅಂತ ಅಲ್ಲ. ಬನ್ನಿ, ಅದ್ರಲ್ಲಿ ನಾನು ಹೇಳ್ತೀನಿ ಯಾಕೆ ನಾವು ವೀಡಿಯೋಸ್ ಮಾಡಿಲ್ಲ, ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ, ಏನಾಗಿತ್ತು ಅಂತ. ತುಂಬ ವೀಡಿಯೋಸ್ ಇದೆ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಎಲ್ಲನೂ ಈ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ ಪಾಪು ಫಂಕ್ಷನ್ ಹೇಗಾಯಿತು ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಬ್ಲು ಇಲ್ಲಿ ನೋಡಿ ಏನು ಮಾಡ್ತಿದ್ದಾಳೆ ಅಂತ. ಅವರಪ್ಪ ಬಬ್ಲುಗೆ ಬೀಟ್ರೋಟ್ ಟೇಸ್ಟ್ ಮಾಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಈ ವಿಡಿಯೋ ಬಂದು ಬಬ್ಲು 6 ಮಂತ್ ಎಂಡಿಂಗ್ ವಿಡಿಯೋ. ಇನ್ನೇನು 6 ಮಂತ್ ಕಂಪ್ಲೀಟ್ ಆಗ್ತಾ ಇತ್ತು ಆಗ ತೊಗೊಂಡಿರೋ ವೀಡಿಯೋಸು. ತುಂಬ ಹಳೆ ವಿಡಿಯೋನೇ ಅನ್ಕೋತೀನಿ. ಆಲ್ಮೋಸ್ಟ್ 1 ಮಂತ್ ವೀಡಿಯೋಸ್ ನಾನು ರ್ಯಾಂಡಮ್ಲಿ ನಾನು ಮಾಡ್ಕೊತಾ ಇರ್ತೀನಿ, ಬಟ್ ಅದನ್ನು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ನಾನು ಯಾವುದೇ ರೀತಿ ಕಂಟೆಂಟ್ ವೀಡಿಯೋಸ್ ಯಾವುದು ನಾನು ಮಾಡ್ತಾ ಇಲ್ಲ. ನಿಮಗೆ ಆ್ಯಸ್ ಎ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದಾಗೆ ನಾನು ಯೂಟ್ಯೂಬಲ್ಲಿ ನಾನು ಬಬ್ಲು ಜೊತೆ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡಬೇಕಂತ ನಾನು ಯೂಟ್ಯೂಬ್ನ ಶುರು ಮಾಡ್ಕೊಂಡಿದ್ದು. ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಈ ನಡುವೆ ಬಬ್ಲು ಸ್ವಲ್ಪ ಸೈಲೆಂಟಾಗಿ ಏನಿರಲ್ಲ, ಮೂವ್ ಆಗೋದು, ಏನು ಸಿಕ್ಕಿದ್ರೆ ಅದನ್ನೆಲ್ಲ ಬಾಯಲ್ಲಿ ಹಾಕ್ಕೊಳ್ಳೋದು, ಈ ಥರ ತಲೆ ಮಾಡ್ತಾನೆ ಇರ್ತಾಳೆ. ಅವಳನ್ನು 1 ಸೆಕೆಂಡ್ ಕೂಡ ನಾನು ಬಿಟ್ಟು ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ, ಯಾವುದೇ ಕೆಲಸಗಳು ಕೂಡ ಮಾಡೋಕ್ಕಾಗಲ್ಲ. ಅವಳು ಮಲಗಿದಾಗಲೇ ನಾನು ಏನಾದರೂ ಕೆಲಸಗಳು ಮಾಡ್ಕೊಬೇಕು. ಇನ್ನು ಎಡಿಟಿಂಗು ಅದೆಲ್ಲ ದೇವರಾಣೆಗೂ ಸಾಧ್ಯನೇ ಆಗ್ತಾ ಇಲ್ಲ. ಸೊ ನಾನು ಹಾಗಾಗಿ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಈ ಟೈಮಲ್ಲಂತೂ ಅವಳು ನನ್ನ ಬಿಟ್ಟು ಬೇರೆಯವ್ರ ಜೊತೆ ಹೋಗೋಕ್ಕೆ ರೆಡಿನೇ ಇರಲ್ಲ. ಯಾರಾದರೂ ಕರೆದ್ರೂ ಅಷ್ಟೇ ನನ್ನ ಜೊತೆನೇ ಇರೋಕ್ಕೆ ಹಠ ಮಾಡ್ತಾಳೆ. ಹಾಗಾಗಿ ನಾನು ಅವಳನ್ನ ಬಿಟ್ಟು ಏನೂ ಕೆಲಸಗಳು ಮಾಡೋಕ್ಕಾಗ್ತಿಲ್ಲ. ಇನ್ನು ಬುಜ್ಜಿ ಇದ್ದಾಗ ಸ್ವಲ್ಪ ಟೈಮ್ ಸಿಕ್ಕಿದ್ರು ನನಗೆ ಬುಜ್ಜಿ ಜೊತೆ, ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗುತ್ತೆ. ಸೊ ನಾನು ವಿಡಿಯೋಸ್ ಎಲ್ಲ ಎಡಿಟ್ ಮಾಡೋಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆದರೂ ಅವಳನ್ನು ನೋಡ್ತಾ ಟೈಮ್ ಕಳೆಯೋದು ಒಂದು ದೊಡ್ಡ ಖುಷಿ ನನಗೆ ನನ್ನ ಲೈಫಲ್ಲಿ. ಎಷ್ಟು ಬೇಗ 6 ಮಂತ್ ಆಗೋಯ್ತಾ ಅಂತ ಅನಿಸುತ್ತೆ. ನಿನ್ನೆ ಮೊನ್ನೆ ಕೈಯಲ್ಲಿ ಎತ್ಕೊಂಡಿರೋ ಫೀಲು ನಿಜವಾಗ್ಲೂ. ಹೆಣ್ಮಕ್ಳೇ ಬೇಗ ಬೆಳೆದು ಬಿಡ್ತಾರ ಏನೋ ನನಗೆ ಗೊತ್ತಿಲ್ಲ. ನನಗೀಗಲೂ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ತುಂಬ ಒಳ್ಳೊಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊತಾ ಇದೆ ಅಷ್ಟೇ. ಇನ್ನು ಈ ವಿಡಿಯೋ ಬಂದು ಬಬ್ಲುದು 6 ಮಂತದು ಬರ್ಡೇದು. ಏನೂ ಐಡಿಯಾ ಇರಲಿಲ್ಲ, ಸಡನ್ನಾಗಿ ಏನೋ ಒಂದು ಮಾಡೋಣ ರ್ಯಾಂಡಮಾಗಿ ಅಂದ್ಕೊಂಡು ಬುಜ್ಜಿ ಇದೆಲ್ಲ ತೊಗೊಂಡು ಬಂದಿದ್ರು. ಅವಳು ಬೆಳಗ್ಗೆನೇ ಅದ್ರ ಜೊತೆ ಆಟ ಆಡ್ತಾಯಿದ್ಲು. ಡೆಕೋರೇಟ್ ಮಾಡೋಕ್ಕೆ ನಾವು ರೆಡಿ ಮಾಡ್ತಾಯಿದ್ವಿ. ಅವತ್ತು ಬುಜ್ಜಿಗೆ ಲೀವ್ ಇತ್ತು, ಹಾಗಾಗಿ ಅವತ್ತೇ ಮಾಡ್ಕೊಂಬಿಡೋಣ ಅಂತ ಮಾಡ್ತಿದ್ವಿ. ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ನಾನಂತೂ ಅಪ್ ಟು ಡೇಟ್ ಏನು ಅವಳು ಫೋಟೋಶೂಟ್ ಮಾಡ್ತಾ ಇಲ್ಲ. 1 or 2 ಡೇಸ್ ಲೇಟಾಗೇ ಆಗುತ್ತೆ. ಬುಜ್ಜಿ ಇದ್ದಾಗಲೇ ನಾನು ಏನಾದರೂ ಮಾಡಬೇಕಾಗತ್ತೆ, ಯಾಕಂದರೆ ಅವಳೊಬ್ಳನ್ನೇ ಇಟ್ಕೊಂಡು ನನಗೂ ನಾನು ಮಾಡೋಕ್ಕಾಗಲ್ಲ. ಅಂದರೆ ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ಬೋದು. ಹಾಗಾಗಿ ನಾನು ಬುಜ್ಜಿ ಇರೋವಾಗಲೇ ಅವಳು ಫೋಟೋಶೂಟ್ ಮಾಡೋದು ಎವ್ರಿ ಟೈಮ್.
ಸೊ ಫೈನಲಿ ಈ ಥರ ಏನೋ ಒಂದು ಡೆಕೋರೇಟ್ ಮಾಡಿಕೊಟ್ಟಿದ್ರು. ಅದಾದಮೇಲೆ ಅವಳ ಜೊತೆ ಅವರು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಆ ದಿನನೇ ನಮ್ಮ ಮನೆಗೆ ರಿಲೇಟಿವ್ಸ್ ಕೂಡ ಬಂದಿದ್ರು. ಅವರು ಒಂದು ಗೌನ್ ತೊಗೊಂಬಂದಿರು, ಅದನ್ನು ಹಾಕಿ ಫೋಟೋಸ್ ತೊಗೊಂಡ್ವಿ. ಫೈನಲಿ ಇದು ಬುಜ್ಜಿ ತೊಗೊಂಡು ಬಂದಿರೋ ಒಂದು ಔಟ್ಫಿಟ್ಟು, ಇದನ್ನು ಹಾಕಿ ಈ ಥರ ಡೆಕೋರೇಟ್ ಮಾಡಿದ್ವಿ. ಇನ್ನು ಬಬ್ಲುಗೆ ಕೇಕೆಲ್ಲ ಟೇಸ್ಟ್ ಮಾಡ್ಸೋಕ್ಕೆ ಬುಜ್ಜಿಗೆ ಇಷ್ಟ ಇಲ್ಲ. ಹಾಗಾಗಿ ಅವರು ಈ ಥರ ಒಂದು ವಾಟರ್ ಮೆಲನಲ್ಲಿ ಕೇಕ್ ಮಾಡ್ತೀನಿ ಅಂತ ಮಾಡಿದರು. ಸೊ ಅದನ್ನು ಅವಳು ಆರಾಮಾಗಿ ಟೇಸ್ಟ್ ಮಾಡ್ಬೋದು. ಆ ಟೈಮಲ್ಲಿ ಅವಳು ಎಲ್ಲಾನು ಸ್ವಲ್ಪ ತಿನ್ನೋಕ್ಕೆ ಶುರು ಮಾಡ್ತಿದ್ಳು. ನಾವು ಅವಳ ಮುಂದೆ ಏನಾದರೂ ಊಟ ಮಾಡಿದ್ರೆ ಅದನ್ನೇ ನೋಡೋಳು. ಸೊ ಅವಾಗವಾಗ ನಾವು ಕೂಡ ಸ್ವಲ್ಪ ಟೇಸ್ಟ್ ಮಾಡಿಸ್ತಾ ಇದ್ವಿ. ಹಾಗಾಗಿ ಅವಳಿಗೊಂಥರ ಖುಷಿ ಇರೋದು ಏನಾದರೂ ಕೊಟ್ಟರೆ ತಿನ್ನೋಕ್ಕೆ. ಹಾಗಾಗಿ ಅದೊಂದು ಟ್ರೈ ಮಾಡೋಣ ಅಂತ ವಾಟರ್ ಮೆಲನಲ್ಲಿ ಕೇಕ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಲುಕ್ ವೈಸು ಎಲ್ಲ. ಫೈನಲಿ ಈ ಥರ ಒಂದು ಡೆಕೋರೇಟ್ ಕಂಪ್ಲೀಟ್ ಆಗಿತ್ತು. ನನಗಂತೂ ಸಿಂಪಲ್ಲಾಗಿ ತುಂಬಾ ಖುಷಿ ಆಯಿತು, ಮನೆಯಲ್ಲೇ ಮಾಡೋದು. ಚೆನ್ನಾಗಿತ್ತು. ಬಬ್ಲು ವಿಷಯದಲ್ಲಿ ನನಗಿಂತ ಬುಜ್ಜಿ ಅಂತೂ ತುಂಬಾ ಸೆಲೆಕ್ಟಿವು. ಹೀಗೆ ಮಾಡಬೇಕು ಅಂದರೆ ಹೀಗೆ ಮಾಡೋಣ, ಇದೇ ಬೇಕು ಅವಳಿಗೆ, ಇದನ್ನೇ ತೊಗೋಬೇಕು ಅನ್ನೋ ಥರ ಯಾವಾಗಲೂ ಟ್ರೈ ಮಾಡ್ತಿರ್ತಾರೆ. ಫೈನಲಿ ಏನಂದರೆ ಅವಳಿಗೊಂದು ಬೆಸ್ಟ್ ಕೊಡಬೇಕು ಅನ್ನೋದು ಅವ್ರ ಇಂಟೆನ್ಷನ್ನು. ಇಲ್ಲಿ ಅವಳು ಅದನ್ನು ತುಂಬ ಆಸೆಪಟ್ಟು ಅದನ್ನು ಟೇಸ್ಟ್ ಮಾಡ್ತಾಯಿದ್ಲು. ಚೆನ್ನಾಗಿತ್ತು. ಅವಳು ನೋಡೋಕ್ಕೆ ಒಂದು ಖುಷಿ. ಅವಳು ಮತ್ತು ಅವರಿದ್ರೆ ಒಂಥರ ನನ್ನ ಮನೆಯೆಲ್ಲ ಒಂಥರ ಖುಷಿ ಖುಷಿಯಾಗಿರುತ್ತೆ. ಆವತ್ತಿನ ದಿನ ಫೋಟೋಶೂಟ್ ಕೂಡ ಕಂಪ್ಲೀಟ್ ಆಯಿತು. ಇಲ್ಲಿ ಬಲೂನ್ ಬಸ್ ಮಾಡಿದ್ರೆ ಬಬ್ಲು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡ್ತಾ ಇದ್ರು. ಅವಳಂತೂ ಅದಕ್ಕೆ ಕೇರ್ ಕೂಡ ಮಾಡಲಿಲ್ಲ. ಅವಳ ಪಾಡಿಗೆ ಅವಳು ಆಟ ಆಡ್ತಾಯಿದ್ಲು. ಅವ್ರು ಎಷ್ಟು ಬಲೂನ್ನ ಬಸ್ ಮಾಡಿದ್ರು ಕೂಡ ಅವಳು ತಲೆನೇ ಕೆಡಿಸ್ಕೊಂಡಿಲ್ಲ. ಬೇರೆ ಮಕ್ಕಳಾದರೆ ಅಳೋದು ಅಥವಾ ಏನು ಅಂತ ಶಾಕಲ್ಲಿ ನೋಡೋದೆಲ್ಲ ಮಾಡ್ತಾರೆ. ಇವಳು ಯಾವುದಕ್ಕೂ ತಲೆನೇ ಕೆಡಿಸ್ಕೊಂಡಿಲ್ಲ. ನಿಜವಾಗ್ಲೂ ಒಂಥರ ಸ್ಟ್ರಾಂಗೆಸ್ಟ್ ಗರ್ಲ್, ನಮ್ಮ ಮುದ್ದು ಗೊಂಬೆ ಇದು. ಅವಳು ತಲೆನೇ ಕೆಡಿಸ್ಕೊಂತ ನಂದೇನು ಹೋಯ್ತು ಅಂತ ಲೆಕ್ಕದಲ್ಲಿ. ಇವಾಗ ಸ್ವಲ್ಪ ನೋಡಿದ್ಲು, ಸಾಕು ಬಿಡೆ. ಇವಾಗ ಮಾಡ್ಕೊಂಡು ನಿಜವಾಗ್ಲೂ ಗೈಸ್, ನನಗಂತೂ ಇದೊಂದೇ ಕೆಲಸ. ಈ ಅಪ್ಪ ಮಗಳು ಆಟ ಆಡ್ತಿರೋವಾಗ ಅವರಿಬ್ಬರನ್ನ ಕ್ಯಾಪ್ಚರ್ ಮಾಡೋದೇ ನನ್ನೊಂದು ದೊಡ್ಡ ಕೆಲಸ. ಬಟ್ ಬೇಜಾರು ವಿಷಯ ಏನಂದರೆ ನಾನು ಬಬ್ಲು ಇರೋವಾಗ ಯಾರೂ ಕ್ಯಾಪ್ಚರ್ ಮಾಡಲ್ಲ. ಬುಜ್ಜಿ ಆಫೀಸಲ್ಲಿ ಇರ್ತಾರೆ ಅಥವಾ ಬಂದರೆ ಅವ್ರ ಕೆಲಸ ಅವ್ರ ಪಾಪು ಜೊತೆ ಇರ್ತಾರೆ. ಸೊ ಅದೊಂದು ಬ್ಯಾಡ್ ಲಕ್ ನನಗೆ. ಇಟ್ಸ್ ಓಕೆ, ಬಟ್ ಅವ್ರನ್ನ ನೋಡೋದೇ ನನಗೊಂದು ತುಂಬ ಖುಷಿ. ಬನ್ನಿ ನನ್ನ ಫ್ರೆಂಡ್ ಪಾಪು ಫಂಕ್ಷನ್ ಹೇಗಾಯಿತು ನೋಡೋಣ ಈಗ. ಫೈನಲಿ ನಾವು ಲೊಕೇಶನ್ ರೀಚ್ ಆದ್ವಿ. ತುಂಬಾ ಕ್ರೌಡ್ ಇತ್ತು. ಬುಜ್ಜಿ ಕೂಡ ಆಫೀಸಿಂದ ಬಂದ ಮೇಲೆ ನಾವು ಅಲ್ಲಿಗೆ ಹೋಗಿದ್ದು. ಅರೌಂಡ್ ಒಂದು 2 o'clock ಆಗಿಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು ಫಂಕ್ಷನ್ನು. ಅವಳು ಬಂದು ನನ್ನ ಕ್ಲಾಸ್ಮೇಟ್ ಅವಳು. ಸೊ ಅವಳ ಬೇಬಿ ಬಂದು 1 month ನನ್ನ ಪಾಪುಗಿಂತ ದೊಡ್ಡದು. ಅವಳು Feb 27 ಡೆಲಿವರಿ ಆಯಿತು. ನಮ್ಮದು March 27 ಆಯಿತು. ಹಾಗಾಗಿ ನಾವು ಕಾಂಟ್ಯಾಕ್ಟಲ್ಲಿದ್ವಿ. ಚೆನ್ನಾಗಿತ್ತು. ಅವರಿಬ್ಬರ ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಇಬ್ಬರು ಪ್ಲ್ಯಾನ್ ಮಾಡಿ ಅವರಿಬ್ಬರನ್ನ ಪಕ್ಕ ಪಕ್ಕ ನಿಲ್ಲಿಸಿ ತೊಗೊಂಡ್ವಿ.
ತುಂಬಾ ಚೆನ್ನಾಗಿ ಮಾಡಿದ್ರು ಫಂಕ್ಷನ್ನು. ಅವಳ ಪೆಟ್ ನೇಮ್ ಬಂದು ಲಡ್ಡು ಅಂತ. ಸೊ ನೇಮ್ ಬಂದು ನೀವೇ ನೋಡ್ತಿರ್ಬೋದು, ಅಲ್ಲಿ ಪುಷ್ಯಮಿ ಅಂತ ಇಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ ನೇಮು. ಎಲ್ಲರೂ ಅವಳಿಗೆ ಬ್ಲೆಸ್ ಮಾಡಿ, ಚಿನ್ನಮ್ಮ ನೀನು ಆರೋಗ್ಯವಾಗಿ 100 ಕಾಲ ಸಂತೋಷವಾಗಿರುವಂತ ನಾನು ಕೂಡ ಆಶಿಸ್ತೀನಿ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ರೂಪಾ, ಇನ್ವೈಟ್ ಮಾಡಿದ್ದಕ್ಕೆ. ಇನ್ನು ಇದು ಬಂದು ರೂಪಾ ಅವ್ರ ಅಕ್ಕ. ಅವ್ರು ಕೂಡ ನಮ್ಮ ಪಾಪುನ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತಾರೆ, ಕೇಳ್ತಾರೆ ಅವಾಗವಾಗ. ಅವ್ರು ಕೂಡ ಅವಳನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಮುದ್ದು ಮಾಡಿದ್ರು. ಫೈನಲಿ ಒಂಥರ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಇನ್ನು ಊಟಕ್ಕೆ ಹೋಗಿದ್ವಿ, ಅಲ್ಲಿ ಸ್ವಲ್ಪ ಕ್ರೌಡ್ ಇತ್ತು. ಆಗಲೂ ಕೂಡ ಇವರಿಬ್ಬರು ತುಂಟಾಟ ತರಲೆ ಅದೆಲ್ಲ ಕಾಮನ್ ಅವ್ರದ್ದು ಇದ್ದಿದ್ದೆ. ಒಳ್ಳೆ ನಾನ್ ವೆಜ್ ಊಟ ಹಾಕಿದ್ರು, ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ವಾಪಸ್ ಬರೋವಾಗಲೇ ಆನ್ ದ ವೇ ಬಬ್ಲು ಹಂಗೆ ಮಲ್ಕೊಂಬಿಟ್ಲು, ಮಲಗಿಸಿದ್ದೀನಿ. ಈಗ ಟೈಮ್ ಬಂದು 3:30. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಯಾಕೆಂದರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಬುಜ್ಜಿ ಅವ್ರ ಮನೆಗೆ. ಸೊ ಈಗ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಾವು ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಬನ್ನಿ ಬೇಗ ಬೇಗ ಬ್ಯಾಗ್ ಪ್ಯಾಕ್. ನಿಜವಾಗ್ಲೂ ಮಕ್ಕಳು ರೆಸ್ಪಾನ್ಸಿಬಿಲಿಟೀಸ್ನ ಬರೀ ಅಮ್ಮ ಮಾತ್ರ ತಗೋಬೇಕಾ, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಇಷ್ಟೊತ್ತು ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ, ನಮ್ಮ ಬುಜ್ಜಿ ಬಂದು ಹೆಲ್ಪ್ ಮಾಡಲ್ಲ. ನಾನಿಲ್ಲಿ ಕಷ್ಟಪಟ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ತಿದ್ರೆ ಬುಜ್ಜಿ ಏನು ಮಾಡ್ತಿದ್ದಾರೆ ಬನ್ನಿ ತೋರಿಸ್ತೀನಿ. ನೋಡಿ ಗೈಸ್, ನಾನಲ್ಲಿ ಕಷ್ಟಪಟ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ರೆ ಇವ್ರು ಇಲ್ಲಿ ಆರಾಮಾಗೆ ಜೋಲಿಲಿ ಕುತ್ಕೊಂಡು ಸ್ವಿಂಗ್ ಮಾಡ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ಯಾಕೆ ಯಾಕೆ ಹೇಳು, ಯಾಕೆ ಹೆಲ್ಪ್ ಮಾಡಲ್ಲ ನೀನು ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ? ಅದು ಹಂಗಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಏನ್ ತಿಂತ ಇದ್ಯಾ? ಸೊಪ್ಪು ಹುಲ್ಲು ಎಲ್ಲ ತಿನ್ನೋ ಪ್ರಾಣಿ ಇದು. ನಾವು ಹುಲಿ ಸಿಂಹ, ನಾನ್ ವೆಜ್. ನಮ್ಮ ಮನೆ ಬ್ಯಾಕ್ ಗ್ರೌಂಡ್ ಎಲ್ಲ ಇಗ್ನೋರ್ ಮಾಡ್ಕೊಬಿಟ್ಟಿನಿ. ಇರೋದು ಒಂದೇ ಒಂದು ವೈಫ್ ಜೀವನಕ್ಕೆ. ಎಷ್ಟು ವೈಫ್ ಬೇಕು? ಒಂದೇ ಸಾಕು, ಒಂದೇ ಇರೋ ಕೊಡೋದು, ಎಲ್ಲ ಎರಡೆರಡು ಕೊಡಲ್ಲ. ಗೊತ್ತಾಗ್ತಲ್ಲ. ಫಂಕ್ಷನ್ ಇಂದ ಬಂದ್ಮೇಲಂತೂ ಬಬ್ಲು ಫುಲ್ ನಿದ್ದೆ ಮಾಡ್ಬಿಟ್ಲು. 1 hour ಎದ್ದೇಳಲೇ ಇಲ್ಲ, ಎಪ್ಸಿದ್ರು ಎದ್ದೇಳಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ವೆದರ್ ನೋಡ್ಕೊಂಡು ನಿಮ್ಮೂರ್ಗೆ ಹೋಗೋಣ ಅಂತ. ಬಬ್ಲು ಮಲ್ಗಿದಾಳೆ, ಅವಳು ಎದ್ಮೇಲೆ ಓಡೋದೆ. ನೀವು ನಮ್ಮ ಜೊತೆ ಬನ್ನಿ, ನಮ್ಮ ಮನೇಲಿ ಹಬ್ಬ ಹೆಂಗ್ ಮಾಡ್ತಾರೆ, ಹೇಗಿರುತ್ತೆ ತೋರಿಸ್ತೀನಿ. ಒಳಗಡೆ ಏನ್ ಮಾಡ್ತಾರೆ. ಮಲಗಿರೋ ಮಗುನ ಎಬ್ಸ್ತಾರೆ. ಈ ಮೇಡಮು ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಇದೇ ಕೆಲಸ ಅಪ್ಪ ಮಗಳದು, ಇಷ್ಟೇ. ಬಂದ್ಬಿಟ್ಲು. ಹುಷ್ ಮಾಡು. ಬ್ಯಾಗ್ ಪ್ಯಾಕ್ ಆಗಿದೆ. ನಮ್ಮ ಬುಜ್ಜಿ ದುಡಿಯೋ ದುಡ್ಡೆಲ್ಲ ಇಲ್ಲಿಗೆ ಹೋಗ್ತಾ ಇರೋದು ಗೈಸ್. ನನಗಂತೂ ಏನು ಕಷ್ಟ ಮಾಡ್ತಿಲ್ಲ, ಎಲ್ಲ ಅಲ್ಲಿಗೆ ಹೋಗ್ತಾ ಇದೆ. ಇದು ಬಬ್ಲು ವೆಹಿಕಲ್. ಚಿನ್ನಮ್ಮ ಸಿಕ್ಕಿ ಜಿಮ್ ಎಕ್ಸರ್ಸೈಸ್, ಮಾರ್ನಿಂಗ್ ಎಕ್ಸರ್ಸೈಸ್ ಇದೆಲ್ಲ ಟ್ರೈ ಮಾಡ್ತಾಳೆ, ಆಗ್ತಾಯಿಲ್ಲ. ವಿನ್ನರ್ ಚಿಕನ್ ಡಿನ್ನರ್. ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಗಾಟಿ ಎತ್ಕೊಂಡು ನೋಟ್ಲೆ ಬಿಟ್ಕೋ. ನೀನೇ ಹೇಳ್ಕೊಡಿ ಎಲ್ಲ. ಇನ್ನೇನ್ ಮಾಡ್ತಲ್ಲ ಅವಳು. ಅವಳೇನ್ ಮಾಡ್ತಾಳೆ, ಡ್ಯಾಡಿ ಹೇಳಿದ್ನ ಕೇಳ್ತಾಳೆ. ಕಮ್ಮಿ ವಾಚ್ ಬೇಡ ಕಣಪ್ಪ, 2,000 ರೂಪಾಯಿ ವಾಚ್ ಎಲ್ಲ ಬೇಡ. ಅದಕ್ಕೆ ನೋಡು 12,000 ರೂಪಾಯಿ ವಾಚ್ ಇಷ್ಟ ಅಲ್ವಾ ಫ್ರೆಂಡ್ಸ್. ಅವ್ರಿಗೆ ಬೇಕಂದ್ರೆ ನೋಡಿ 12,000 ರೂಪಾಯಿ ವಾಚ್ ತಗೊಂತಾರೆ. ಕಳ್ಳ. ನನಗಂದ್ರೆ ಬರೀ 2,000, 2,500.
ಅಷ್ಟೇ, ನಾವು ಹೆಣ್ಮಕ್ಳು ಸರಿ ಫೈಟ್ ಮಾಡಲ್ಲ. బబ్లీనా సరే పోనీ మా వాచ్ ఏమైనా తీస్తాను ఇందా ఏది కావాలమ్మా ఏది కావాలి ఏది కావాలి ಗೈಸ್, ನೀವು ಬೇಜಾರು ಮಾಡ್ಕೋಬೇಡಿ. ಮಧ್ಯ ಮಧ್ಯ ಬುಜ್ಜಿ ಯಾವಾಗ್ಲೂ ತೆಲುಗು ಮಾತಾಡ್ತಾರೆ ಅಂತ. ಅವರು ಪಾಪು ಜೊತೆ ತೆಲುಗಲ್ಲೇ ಮಾತಾಡೋದು, ಯಾಕಂದ್ರೆ ಅವಳು ತೆಲುಗು ಕಲ್ತ್ಕೋಬೇಕಂತ. ನನ್ನ ಜೊತೆ ಎಲ್ಲ ಕನ್ನಡದಲ್ಲಿ ಮಾತಾಡ್ತಾರೆ, ಆದ್ರೆ ಪಾಪು ಜೊತೆ ಮಾತಾಡುವಾಗ ತೆಲುಗಲ್ಲಿ ಮಾತಾಡ್ತಾರೆ. ನೀವು ಕನ್ಫ್ಯೂಸ್ ಆಗ್ಬೇಡಿ, ಇದೇನು ಮಿಕ್ಸ್ ಲ್ಯಾಂಗ್ವೇಜ್ ಮಾತಾಡ್ತಾರೆ ಅಂತ. ಇವ್ರ ಲ್ಯಾಂಗ್ವೇಜ್ ಬಂದು ತೆಲುಗು. ಕಳ್ಳನ್ ತರ ನೋಡ್ತಾರಲ್ವಾ, ಅವ್ರ ಹಂಗೆ ನೋಡೋದು. ಓ ಅಮ್ಮ ಅಮ್ಮ ಅಮ್ಮ, ನಿಜ ಹಿಂಗೆ ಆಗ್ತೀನಿ ನಾನು. ಯಾರಪ್ಪ ಮನೆ ಗಂಟೆ ಹೋಗ್ಬೇಕು చూడు బబ్లు ಯಾವ ಕಾಲ మనకి అది ಕಲೆ ಕಾಲ. ಫೈನಲಿ ನಾವು ಕೂಡ ಹೊರಟ್ವಿ. ನೆಕ್ಸ್ಟ್ ಏನೆಲ್ಲ ಆಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋಸ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.